ಮಟನ್ ಸಾಂಬಾರು ರೆಸಿಪಿ ವಿಡಿಯೋ. ಮಟನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು 2 ಟೈಮ್ಸ್ ಅರೌಂಡ್ ವಾಶ್ ಮಾಡಿ ಚೆನ್ನಾಗಿ. ಮಟನ್ ಚೆನ್ನಾಗಿ ತೊಳ್ಕೊಬೇಕಷ್ಟೆ. ತೊಳಿತಾರಲ್ಲ ಮಾಮೂಲಿ, ಚೆನ್ನಾಗಿ ತೊಳೆದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕಿ ಅರೌಂಡ್ 2 ಸ್ಪೂನ್ ಆಯಿಲ್, 2 ಚಮಚ ಎಣ್ಣೆ ಹಾಕಿ ಇದು ಚೆನ್ನಾಗಿ ಅಂದರೆ ಗೋಲ್ಡನ್ ಕಲರ್ ಅಂತಾರಲ್ಲ ಅಷ್ಟು ಫ್ರೈ ಮಾಡಬೇಕು. ನೀವು ಮಸಾಲೆ ಹೆಂಗೆ ಹುರಿತೀರ ಹಂಗೆ ಸಾಂಬಾರು ಚೆನ್ನಾಗಾಗುತ್ತೆ. ನಿಜ, ಬೇರೆಯವ್ರು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ, ಈ ಥರ ಮಾಡಿ ನೋಡಿ, 100% ಸಖತ್ತಾಗಂತೂ ಇರುತ್ತೆ. ಆಮೇಲೆ ನೆಕ್ಸ್ಟ್ ಕಾಯಿ ಆ್ಯಡ್ ಮಾಡಿ ಮತ್ತು ಅದನ್ನು ಗ್ರೇಟ್ ಮಾಡೋದು. ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಯಾಕೆಂದರೆ ಇದು ತುಂಬ ಪೇಸ್ಟ್ ಮಾಡಬೇಕು, ತುಂಬ ನುಣ್ಣಗೆ ರುಬ್ಬಬೇಕು, ಅದಕ್ಕೇ ತಣ್ಣಗಾಗಬೇಕು. ಬಿಸಿ ಬಿಸಿ ಹಾಕೋರು ಅದು ಬಿಸಿ ಇರುತ್ತೆ, ಮತ್ತೆ ಬಿಸಿ ಆಗುತ್ತಲ್ಲ, ರುಬ್ಬಿ. ನೆಕ್ಸ್ಟು ಫ್ರೈ ಮಾಡಲಿಕ್ಕೆ ಸ್ವಲ್ಪ ಆಯಲ್ಲು, ಮೆಂತ್ಯ, ಕೊತ್ತಂಬರಿ, ಈರುಳ್ಳಿ, ಆನಿಯನ್ ಹಾಕಿ ಮಟನ್ ಗ್ರೀನ್ ಮಸಾಲೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಟರ್ಮರಿಕ್ ಅಷ್ಟೇ 4 ಹಾಕಿ ರುಬ್ಬಿ ಇದಕ್ಕೆ ಆ್ಯಡ್ ಮಾಡಿ. ಸ್ವಲ್ಪ ಸಾಲ್ಟ್, ಉಪ್ಪು ಹಾಕಿ 4-6 ವಿಸಲ್, ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ವಿಷಲ್ ಹೊಡಿಸ್ಬೇಕಂತ. ಮಟನ್ ಅರೌಂಡ್ ನಾನು 6 ವಿಷಲ್ ಹೊಡ್ಸಿದ್ದೆ. ಮಟನ್ ಮೇಲೆ ಚೆನ್ನಾಗಿ ಬೆಂದಿತ್ತು. ವಿಷಲ್ ಬಂತು, 4-6 ವಿಷಲ್ ಮಾಡಿದ್ರು ಮಟನ್ಗೆ ತುಂಬ ಟೈಮ್ ಹಿಡಿತಲ್ಲ ಬಾಯ್ಲ್ ಆಗಲಿಕ್ಕೆ. ಈಗ ಓಪನ್ ಮಾಡ್ತಾಯಿದ್ದೀನಿ. ಫ್ಲೇವರ್ ಅಂತೂ ಗಮ್ ಅಂತಿರುತ್ತೆ, ಮನೆಯೆಲ್ಲ ಗಮ್ ಅಂತ. ಮಟನ್ ಸಾರು ಮಾಡ್ತಾರೆ, ಅಕ್ಕಪಕ್ಕ ಜನ ಕೇಳಬೇಕು ಏನು ಸಾಂಬಾರು ಮಾಡಿದ್ದೀರಾ ನಿಮ್ಮ ಮನೇಲಿ ಅಂತ. ಅಷ್ಟು ಚೆನ್ನಾಗಿತ್ತು, ಗಮ್ ಅಂತ. ಆ ಪರಿಮಳನೇ ಒಂಥರ ಖುಷಿಯಲ್ಲ. ಈ ಥರ ಮಕ್ಕಳೇನಾದರೂ ಇದ್ದರೆ ಈ ಥರ ನಮ್ಮಮ್ಮ ನಮ್ಗೆ ಜಾಸ್ತಿ ಈ ಥರನೇ ಮಟನ್ ಕೊಡ್ತಾರೆ ತಿನ್ನಲಿಕ್ಕೆ. ಅರ್ಧ ಮಟನ್ ಈ ಸಾಂಬಾರಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದರಲ್ಲೇ ರೈಸ್ ತಿನ್ಬೋದು. ಸೊ ಗುಡ್ ಟೇಸ್ಟ್ ಅಂತೂ. ಜಸ್ಟ್ ಇದೇ ಥರನೇ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು, ಸ್ಪೈಸಿ ಬೇಕಂದರೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಟೇಸ್ಟ್ ಮಾಡ್ಬೋದು. ಸಖತ್ತಾಗಿರುತ್ತೆ ಮಾತ್ರ ಇದಂತೂ. ಚೆಕ್ ಮಾಡಿ ನೋಡಿ. ಏನಿಲ್ಲ, 4 ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಹಾಕಿ ಮಟನ್ ಬೇಯಿಸಿ ನೋಡಿ, ಫ್ರೈ ಮಾಡಿಬಿಟ್ಟು ಅಲ್ಟಿಮೇಟ್. ಈಗ ನೆಕ್ಸ್ಟು ಚಿಲ್ಲಿ ಪೌಡರ್ ಆ್ಯಡ್, ಧನಿಯಾ ಪೌಡರ್ 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ, 2 ಸ್ಪೂನ್ ಧನಿಯಾ ಪೌಡರ್ ಅಷ್ಟು ಹಾಕಿದ್ರೆ. ಈಗಲೇ ಸ್ವಲ್ಪ ಚರ್ಮಿ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟೇ ಹಾಕಿರಲ್ಲ, ಫುಲ್ ಆಯಲ್ ಬಿಟ್ಬಿಡುತ್ತೆ ಅಂತ. ಇವಾಗ ಹಾಕಿದ್ರೆ ಸೊ ಗುಡ್. ಮಟನ್ಗೆ ಎಣ್ಣೆ ಬಿಟ್ಟಿಲ್ಲ ಅಂದರೆ ಇದು ಮಟನ್ ಸಾಂಬಾರು ಅನಿಸಲ್ಲ. ಸ್ವಲ್ಪ ಆಯಲ್ ಹಾಕಿ ರುಬ್ಬಿರ್ತೀನಲ್ಲ ಮಸಾಲ ರುಬ್ಬೇಕಾದ್ರೆ ನಾನು ಕೊರಿಯಾಂಡರ್ ಆ್ಯಡ್ ಮಾಡಿಕೊಂಡು ರುಬ್ಬಿ, ಆಯಿತಾ. ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಚೆನ್ನಾಗಿರುತ್ತೆ. ನೆಕ್ಸ್ಟು ಬಾಯ್ಲ್ ವಾಟರ್ ನಿಮ್ಗೆ ಇಷ್ಟ ಎಷ್ಟು ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಬಾಯ್ಲ್ ಆಗ್ತಾ ಇದೆ. ನೆಕ್ಸ್ಟ್ ಪ್ಲೇಟ್ ಅಷ್ಟೆ.
ರೆಡಿ ಆಯಿತು ಮುದ್ದೆ. ಚಾಪೀಸ್ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಯಾರು ಬೇಕಂದರೆ ಕಳಿಸ್ತೀನಿ. ಬಾಯ್. ಥ್ಯಾಂಕ್ ಯು ಆಪ್